ಒಂದು ಇನ್ಫಾರ್ಮೇಷನ್ ಕೊಡೋಣ ಅಂದ್ಬಿಟ್ಟು ನಾನು ಬಾಯ್ಲ್ ಮಾಡೋಣ ಅಂದ್ಬಿಟ್ಟು ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಈಗ ಪೂಜೆ ಮಾಡೋಣ ಅಂದ್ಬಿಟ್ಟು ಪೂಜೆ ಮಾಡೋಕ್ಕೆ ದೇವ್ರ ಮನೆಗೆ ಹೋಗ್ತಾ ಇದ್ದೀನಿ. ತುಂಬ ಜನ ಹೇಳ್ತಾರೆ, ಅಂದರೆ ಫಸ್ಟು ದೇವ್ರನ್ನ ತೋರಿಸಿ ಆಮೇಲೆ ಲಾಗ್ ಸ್ಟಾರ್ಟ್ ಮಾಡಿ ಅಂತಾರೆ. ತುಂಬ ಜನ ಆ ಥರ ಕಮೆಂಟ್ಸು ಮಾಡವ್ರೆ ನನಗೆ. ಅದಕ್ಕೋಸ್ಕರ ನಾವು ಅಷ್ಟೇ ಫಸ್ಟು ದೇವ್ರನ್ನ ತೋರಿಸ್ತೀರಾ, ನಾನು ವಿಡಿಯೋ ಮಾಡೋಕ್ಕೆ ಆಗಲ್ಲ, ಯಾವುದೇ ಆಗಲಿ ಕಂಪ್ಲೀಟೇ ಆಗಲ್ಲ ವಿಡಿಯೋ ಮಾತ್ರ. ಅದಕ್ಕೋಸ್ಕರ ಫಸ್ಟು ನಾವು ದೇವ್ರನ್ನ ತೋರಿಸಿ ಆಮೇಲೆ ನಾವು ವಿಡಿಯೋ ಮಾಡ್ತೀವಿ. ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಮಾಡಿ ಮಿಕ್ಕಿರೋ ಕೆಲಸ ಸ್ಟಾರ್ಟ್ ಮಾಡಬೇಕು ನಾವು ಬೆಳಿಗ್ಗೆ ಹೊತ್ತು. ಯಾರೂ ಸ್ಕಿಪ್ ಮಾಡ್ದಿರ ಫುಲ್ ವಿಡಿಯೋ ವಾಚ್ ಮಾಡಿ. ಡೈಲಿ ಅಷ್ಟೇ ಬೆಳಿಗ್ಗೆ ಮತ್ತು ಸಂಜೆ ಪೂಜೆ ಮಾಡ್ತೀವಿ. ಯಾರನ್ನ ಬಂದರೆ ಪೂಜೆ ಮಾಡಿಕೊಡ್ತೀವಿ. ಒಂದು ಇನ್ಫಾರ್ಮೇಷನ್ ಕೊಡೋಣ ಅಂದ್ಬಿಟ್ಟು ನಾನು ಸ್ಯಾರೀಸ್ ಕಲೆಕ್ಷನ್ಸು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ನನ್ನ ಮಗಳದ್ದು ಬ್ರೈಡಲ್ ಕಲೆಕ್ಷನ್ಸು, ಸ್ಯಾರೀಸ್ ಕಲೆಕ್ಷನ್ನು. ನಂದು ಸ್ಯಾರೀಸ್ ಕಲೆಕ್ಷನಲ್ಲಿ ತುಂಬ ಜನ ಮೆಸೇಜ್ ಹಾಕಿದ್ದೀರಾ. ಅಂದರೆ ಬೊಟಿಕ್ದು ಬ್ಲೌಸ್ ಸ್ಟಿಚರ್ಸ್, ಅದು ಬ್ಲೌಸ್ದು ಸ್ಟಿಚಿಂಗ್ದು ಬೊಟಿಕ್ದು ಕೇಳ್ತಾ ಇದ್ದೀರಾ. ಏನಂದರೆ ನಮ್ಮದೇ ಸ್ಯಾರೀಸ್, ಅಂದರೆ ನಾವೇ ಬ್ಲೌಸಸ್ ಕೊಟ್ಟಿರೋದು ಮಿನಿಮಮ್ 4 to 5 ಮಂತ್ಸ್ ಆಗೈತೆ, 3 ಮಂತ್ಸ್ ಆಗೈತೆ. ತುಂಬ ಅಂದರೆ ತುಂಬ ಹೋಗಿ ಬಂದಿದ್ದೀವಿ. ಒಂದೊಂದ್ಸಲ ಚೇಂಜ್ ಮಾಡಿದ್ದೀವಿ ವರ್ಕೆಲ್ಲ. ನಾವು ಕೊಟ್ಟಿರೋದೇ ಒಂದು ವರ್ಕ್ ಆದರೆ ಅವರೇ ಒಂದೊಂದು ವರ್ಕ್ ಮಾಡವ್ರೆ. ಅದಕ್ಕೋಸ್ಕರ ಇವಾಗ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ, ನೀವು ಹೋಗಿ ಹಾಕ್ತೀರಾ. ಅದೇನಾನ ಪ್ರಾಬ್ಲಮ್ ಆದರೆ ಅದಕ್ಕೋಸ್ಕರ ನಾವು ಆದಷ್ಟು ತುಂಬ ಸಲ ಹೋಗಿ ಬಂದಿದ್ದೀವಿ. ವರ್ಕ್ ಕೊಟ್ಟಿರೋ ಜಾಗದಲ್ಲಿ ಒಂದು 3ರಿಂದ 4 ಜಾಗದಲ್ಲಿ ವರ್ಕ್ ಮಾಡಿಸಿದ್ದೀವಿ ನಾವು. ಸಾರಕೆಯಲ್ಲಿ, NRI ಲೇಔಟಲ್ಲಿ, ಇನ್ನು ಬೇರೆ 2 ಕಡೆ ಕೊಟ್ಟಿದ್ದೀವಿ. ಅದು ಕೊಡೋಕ್ಕೇನಿಲ್ಲ, ಬೇಕು ಅಂದರೆ ಮೆಸೇಜ್ ಮಾಡಿ, ಈ ವಿಡಿಯೋಲಿ ಮೆಸೇಜ್ ಮಾಡಿ ನಾನು ಕೊಡ್ತೀನಿ. ಯಾಕಂದರೆ ಇನ್ನೊಂದ್ರದ್ದು ಟೈಲರ್ದು ನನ್ನ ಹತ್ರ ಏನೂ ಇಲ್ಲ, ಅಡ್ರೆಸ್ಸು ಏನೂ ಇಲ್ಲ. ಇನ್ನೊಂದು ಪಿಂಕ್ ರೋಸ್ದು ಮಾತ್ರ ನಮ್ಮ ಹತ್ರ ಐತೆ, ಅಡ್ರೆಸ್ ಐತೆ, ಅವ್ರ ಫೋನ್ ನಂಬರ್ ಐತೆ. ಬೇಕಂದರೆ ಈ ವಿಡಿಯೋಲಿ ನೀವು ಕಮೆಂಟ್ ಮಾಡಿದ್ರೆ ಮಾತ್ರ ನಾನು ಶೇರ್ ಮಾಡ್ತೀನಿ. ಇನ್ಯಾವುದ್ರದ್ದು ನನ್ನ ಹತ್ರ ಇಲ್ಲ. ಇನ್ನೊಂದು ಕಡೆ ಬಂದು ನಾನು ಸ್ಟಿಚ್ ಕೊಟ್ಟು ವಾಪಸ್ ಎತ್ಕೊಂಡ್ಬಂದಿದ್ದೀನಿ. 3-4 ತಿಂಗಳು ಬಿಟ್ಕೊಂಡು ವಾಪಸ್ ತಂದಿದ್ದೀನಿ. ಒಂದೊಂದು ಬ್ಲೌಸ್ ಕೊಟ್ಟು 1 ವರ್ಷ ಆದಮೇಲೆ ವಾಪಸ್ ತಂದಿದ್ದೀನಿ. ಅದಕ್ಕೋಸ್ಕರ ಯಾರಿಗೂ ಬೊಟಿಕ್ದು ಹೆಸರು ಹೇಳೋಕ್ಕೆ ನನಗೆ ಆಗ್ತಾ ಇಲ್ಲ, ಅಂದರೆ ಇಷ್ಟ ಇಲ್ಲ ಅನ್ನೋದಿಲ್ಲ. ಇವಾಗ ನಾವೊಂದು ಕೊಡೋದು, ಪಾಪ ನೀವೊಂದು ಹೋಗಿ ಹಾಕೋದು ಕಷ್ಟ ಆಗುತ್ತೇನೋ ಅಂದ್ಬಿಟ್ಟು ಅಷ್ಟೇ, ಇನ್ನೇನಿಲ್ಲ. ಒಟ್ನಲ್ಲಿ ವರ್ಕ್ ಮಾತ್ರ ಚೆನ್ನಾಗಿ ಮಾಡವ್ರೆ. ವರ್ಕದು ಏನಿಲ್ಲ ಪ್ರಾಬ್ಲಮ್ಮು, ವರ್ಕ್ ಮಾತ್ರ ಚೆನ್ನಾಗಿ ಮಾಡವ್ರೆ. ಅದಕ್ಕೋಸ್ಕರ ಒಂದು ಇನ್ಫಾರ್ಮೇಷನ್ ಕೊಡೋಣ ಅಂದ್ಬಿಟ್ಟು ಈ ವಿಡಿಯೋಲಿ ಹೇಳ್ತಾ ಇದ್ದೀನಿ. ಬೇಕು ಅಂದರೆ ಈ ವಿಡಿಯೋಲಿ ಕಮೆಂಟ್ ಮಾಡಿ, ಪಿಂಕ್ ರೋಸದ್ದು ಮಾತ್ರ ನಾನು ಕೊಡ್ತೀನಿ. ನಂದು ಎಲ್ಲೋ ಸ್ಯಾರಿ ನಾನು ವೇರ್ ಮಾಡಿದ್ದೀನಲ್ವ, ಆ ಸ್ಯಾರಿ ಅವರು ವರ್ಕ್ ಮಾಡವ್ರೆ, ಚೆನ್ನಾಗಿ ಮಾಡವ್ರೆ. ಅಂದರೆ ಬ್ಲೌಸು ಮತ್ತು ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ನಮಗೆ ತುಂಬ ಇಷ್ಟ. ಇವಾಗ ಅಷ್ಟೇ ವರ್ಕ್ ಸ್ಯಾರಿದು ಬೇರೆ ಸ್ಯಾರೀಸ್ದಾದರೆ ನಾವು ಅಲ್ಲೇ ಪಿಂಕ್ ರೋಸಲ್ಲೇ ನಾವು ಸ್ಟಿಚ್ ಮಾಡಿಸೋದು ಮತ್ತು ವರ್ಕ್ ಅಲ್ಲೇ ಹಾಕ್ಸೋದು. ಏನಾನ ಅದು ಬ್ರೈಡಲ್ದು ಮಾತ್ರ ನಾವು ಬೇರೆ ಕಡೆ ಹಾಕ್ಸಿದ್ವಿ. ಅದು ಒಂದೊಂದ್ಸಲ ನಾವು ಕೊಟ್ಟಿರೋದೊಂದಾಯ್ತು, ಇನ್ನೊಂದಾಯ್ತು. ಅದಕ್ಕೋಸ್ಕರ ಬೇಕು ಅಂದರೆ ಈ ವಿಡಿಯೋಲ್ಲಿ ಕಮೆಂಟ್ ಮಾಡಿ, ನಾನು ಅಡ್ರೆಸ್ ಮೆನ್ಷನ್ ಮಾಡ್ತೀನಿ. ಹಾಗಾದ್ರೆ ಎಗ್ ಬಾಯ್ಲ್ ಕೆಟಲ್ ಇವಾಗ ನಾನು ತೋರಿಸ್ತಾ ಇದ್ದೀನಿ. ಇದು ಅಮೆಝಾನಲ್ಲಿ ನಾನು ಬೈ ಮಾಡಿರೋದು. ಇದು ಬ್ಯಾಚುಲರ್ಸ್ಗೆ, ಟ್ರಾವೆಲಿಂಗ್ಗೆಲ್ಲ ಚೆನ್ನಾಗಿ ಯೂಸ್ ಆಗುತ್ತೆ. ಇದು ಎಗ್ ಬಾಯ್ಲ್ ಕೆಟಲ್. ಇದು ವೆಜಿಟೇಬಲ್ ಬಾಯ್ಲ್ ಮಾಡ್ಕೊಬೋದು, ಎಗ್ ಬಾಯ್ಲ್ ಮಾಡೋದು ಇರುತ್ತೆ, ಮತ್ತು ಮೆಜರ್ಮೆಂಟ್ ಕಪ್ ಇರುತ್ತೆ. ಎಗ್ ಬಾಯ್ಲ್ ಮಾಡ್ಕೊಬೋದು, ವೆಜಿಟೇಬಲ್ ಬಾಯ್ಲ್ ಮಾಡ್ಕೊಬೋದು. ನಾನು ಇವಾಗ ಎಗ್ ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ಮೆಜರ್ಮೆಂಟ್ ಇರುತ್ತೆ ನೀರಿಂದು, ನಿಮ್ಗೆ ಎಷ್ಟು ಬೇಕಾಗಿದ್ರೂ ಅಷ್ಟು ಬಾಯ್ಲ್ ಮಾಡ್ಕೊಬೋದು. ನಾನು ಇವಾಗ ಟೊಮೆಟೊ ಬಾತ್ಗೆ ಎಗ್ ಬಾಯ್ಲ್ ಮಾಡಿ ನಾನು ಎಗ್ ಹಾಕ್ಕೊತಾ ಇದ್ದೀನಿ. ಬೇಗ ರೆಡಿ ಆಗುತ್ತೆ, ಬೇಗ ಎಗ್ ಬಾಯ್ಲ್ ಆಗೋಗುತ್ತೆ. ಮತ್ತು ನಾನಿವಾಗ ಪಾಸ್ತಾ ಮಾಡ್ತಾ ಇದ್ದೀನಿ. 100% ನ್ಯಾಚುರಲ್ ಇರುತ್ತೆ. ಇದರಲ್ಲಿ ಫ್ಯಾಟ್ ಇರಲ್ಲ, ಮೈದಾ ಇರಲ್ಲ, ಇದರಲ್ಲಿ ನೋ ಕೊಲೆಸ್ಟ್ರಾಲ್. ಆರಾಮಾಗಿ ಡಯಟ್ ಮಾಡೋರು ಮತ್ತು ಜಿಮ್ಗೆ ಹೋಗೋರು ಇದು ಮಾಡಿಕೊಂಡು ತಿನ್ಬೋದು. ನಾನೊಂದು ಬಾಣಲೆಯಲ್ಲಿ ನೀರು ಹಾಕ್ಕೊಂಡು ಪಾಸ್ತಾ ಹಾಕ್ಕೊಂಡು ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ಒಂದು ಮಿನಿಮಮ್ 10 ಮಿನಿಟ್ಸ್ ಬಾಯ್ಲ್ ಆಗ್ತಾ ಇದ್ದಂಗೆ ಸಾಸಸ್, ಚೀಸು, ಸಾಸ್ ಎಲ್ಲ ಹಾಕ್ಕೊಂಡು, ಪಾಸ್ತಾ ಹಾಕ್ಕೊಂಡು, ಕಸೂರಿ ಮೇಥಿ, ಪೆಪ್ಪರ್ ಪೌಡರು, ಸಾಲ್ಟ್ ಹಾಕ್ಕೊತಾ ಇದ್ದಂಗೆ ಪಾಸ್ತಾ ರೆಡಿ ಆಯಿತು. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ಕಮೆಂಟ್ ಮಾಡಿ. ಬೇಕು ಅಂದರೆ ಅಮೆಝಾನ್ ಲಿಂಕ್ ಶೇರ್ ಮಾಡಿರ್ತೀನಿ, ಬೇಕು ಅಂದರೆ ಬೈ ಮಾಡ್ಬೋದು.
ಇವತ್ತು ಟೊಮೆಟೊ ಬಾತ್ ಮಾಡ್ತಾ ಇದ್ದೀನಿ ಟಿಫನ್ಗೆ. ಟೊಮೆಟೊ ಬಾತ್ಗೆ ನಾನು ಬೆಳ್ಳುಳ್ಳಿ, ಶುಂಠಿ ಮತ್ತು ಚಕ್ಕೆ, ಲವಂಗ ಇಷ್ಟು ತೊಗೊಂಡಿದ್ದೀನಿ. ಅರ್ಧ ಕೆಜಿ ರೈಸ್ಗೆ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಅದು ಕುಟ್ಟಿ ಇಟ್ಕೊಳ್ಳೋಣ, ಅಂದರೆ ಕುಟಾಣಿಯಲ್ಲಿ ಕುಟ್ಟಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಮಿಕ್ಸಿಗೆ ಹಾಕ್ಕೊಳಕ್ಕೆ ಹೋಗಬೇಡಿ, ಕುಟ್ಕೊಂಡು ಒಗ್ಗರಣೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತು ಇವಾಗ ಒಂದು ಕುಕ್ಕರಲ್ಲಿ ಎಣ್ಣೆ, ತುಪ್ಪ, ಸೋಂಪು, ಕಸ್ತೂರಿ ಮೇಥಿ, ಚಕ್ಕೆ, ಲವಂಗ, ಅನಾನಸ್ ಹೂವು ಅದೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಆನಿಯನ್ ಹಾಕ್ಕೊಂಡಿದ್ದೀನಿ. ಆನಿಯನ್ ಹಾಕ್ತಾ ಇದ್ದಂಗೆ ಕಸ್ತೂರಿ ಮೇಥಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಮತ್ತು ನಾನು ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಇಷ್ಟು ಕುಟಾಣಿಯಲ್ಲಿ ಕುಟ್ಕೊಂಡಿರೋದು ಅದಕ್ಕೆ ಹಾಕ್ಕೊತಾ ಇದ್ದೀನಿ. ನಿಮಗೆ ಕುಟ್ಕೊಳಕ್ಕಾಗಲಿಲ್ಲ ಅಂದರೆ ಮಿಕ್ಸಿಗೆ ಸ್ವಲ್ಪ ತರಿಯಾಗಿ ರುಬ್ಕೊಂಡು ಹಾಕ್ಕೊಳ್ಳಿ. ಇವಾಗ ಅದು ಬೆಳ್ಳುಳ್ಳಿ ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕು. ಹೋಗ್ತಾ ಇದ್ದಂಗೆ ಫ್ರೈ ಆಗ್ತಾ ಇದ್ದಂಗೆ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಪುದೀನ ಇಷ್ಟು ಹಾಕ್ಕೊಂಡು ಅದು ಒಂದು ನಿಮಿಷ ಅಷ್ಟು ಫ್ರೈ ಮಾಡ್ಕೊಳ್ಳೋಣ. ಯಾಕಂದರೆ ಫ್ಲೇವರ್ ಬರಬೇಕು. ನಾವು ಫ್ರೈ ಮಾಡ್ಕೊಂಡ್ರೇ ಅದು ಟೇಸ್ಟು ಬರೋದು, ಚೆನ್ನಾಗಿರೋದು. ನಾಟಿ ಟೊಮೆಟೊ ತೊಗೊತಾ ಇದ್ದೀನಿ. ಒಂದು 6ರಿಂದ 7 ಸ್ವಲ್ಪ ದೊಡ್ಡ ಸೈಜಲ್ಲೇ. ಸ್ವಲ್ಪ ನಾನು ಹುಳಿ ಜಾಸ್ತಿ ತಿಂತೀವಿ, ಅಂದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಹುಳಿ ಅಂಶ ಜಾಸ್ತಿ ಇದ್ದರೆ, ನಿಮಗೆ ಕಮ್ಮಿ ಬೇಕು ಅಂದರೆ ಹಾಕ್ಕೊಬೋದು. ಟೊಮೆಟೊ ಹಾಕ್ಕೊಂಡು ಚಿಲ್ಲಿ ಪೌಡರ್ 1 ಸ್ಪೂನಷ್ಟು, ಯಾಕಂದರೆ ಚಿಲ್ಲಿ ಪೌಡರ್ ಹಾಕ್ಕೊಂಡ್ರೆ ಟೇಸ್ಟ್ ಬರುತ್ತೆ. ಚಿಲ್ಲಿ ಪೌಡರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಹಸಿ ಬಟಾಣಿ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿರುತ್ತೆ, ಫ್ಲೇವರ್ ಚೆನ್ನಾಗಿರುತ್ತೆ. ಟೊಮೆಟೊ ಬಾತ್ಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಂಬಿಡಿ. ಬಟಾಣಿ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆದ್ರೇ ಅದು ಟೊಮೆಟೊ ಬಾತು ರುಚಿ ಬರೋದು. ಟೊಮೆಟೊ ಹಂಗೆ ಇದ್ದರೆ ಅದು ರುಚಿ ಇರಲ್ಲ. ಇದು ನಾನು MTR ಗರಂ ಮಸಾಲ ಪೌಡರ್ ಹಾಕ್ಕೊತಾ ಇದ್ದೀನಿ. ಟೇಸ್ಟ್ ಕೊಡುತ್ತೆ. ಬೇರೆ ಗರಂ ಮಸಾಲಕ್ಕಿಂತ MTR ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದು ನಾನು ಅಕ್ಕಿ ನಾನು 2 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಇದಕ್ಕೆ 4 ಗ್ಲಾಸಷ್ಟು ನೀರು ತೊಗೊಳ್ಳಿ. ಇನ್ನೊಂದು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ, ಯಾಕಂದರೆ ನಾನು ನೆನೆಸಿ ಇಟ್ಕೊಂಡಿದ್ದೀನಿ. ನೆನೆಸಿ ಇಟ್ಕೊಂಡಿಲ್ಲ ಅಂದರೆ 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ. ನೆನೆಸಿ ಇಟ್ಕೊಂಡ್ರೆ ಒಂದು ಅರ್ಧ ಲೋಟ ಅಷ್ಟು, 3/4 ಲೋಟ ಅಷ್ಟು ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿಕೊಂಡು ಸ್ವಲ್ಪ ಬಾಯ್ಲ್ ಮಾಡ್ಕೊಳಕ್ಕೆ ಬಿಡೋಣ. ಒಂದು 30% ಬಾಯ್ಲ್ ಆಗ್ತಾ ಇದ್ದಂಗೆ ನಾನು ಅಗರ ಕೆಟ್ಟಲಿಂದ ಎಗ್ ಬಾಯ್ಲ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದೊಂದು 4 ಮೊಟ್ಟೆ ಹಾಕ್ಕೊತಾ ಇದ್ದೀನಿ. ಎಗ್ ಬಾಯ್ಲ್ ಆಗಿರೋ ಮೊಟ್ಟೆ ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆ ನನ್ನ ಮಗನಿಗೆ ನಾರ್ಮಲ್ ಮೊಟ್ಟೆ ಹಂಗೆ ಹಾಕಬೇಕು, ಚೆನ್ನಾಗಿರುತ್ತೆ. ನಾವು ಯಾವಾಗೂ ಹಂಗೆ ಹಾಕೋದು ಮೊಟ್ಟೆ. ಇವಾಗ ಎಲ್ಲ ಒಂದಷ್ಟು ಮೊಟ್ಟೆ ಹಾಕ್ಕೊಂಡು ಕುಕ್ಕರ್ ಕ್ಲೋಸ್ ಮಾಡ್ಕೊತಾ ಇದ್ದೀವಿ. ಉಪ್ಪು ಹಾಕ್ಬಿಟ್ಟಿದ್ದೀವಿ ಎಲ್ಲ. ಒಂದು ಪ್ರೆಷರ್ ಬಂದರೆ ಸಾಕು. ನಮ್ಮನೇಲಿ ಬೇಗ ಆಗೋಗುತ್ತೆ. ರೈಸ್ ಬಾತ್ ಅಂತೂ ಬೇಗ ಆಗುತ್ತೆ. ಒಂದು ಪ್ರೆಷರ್ ಬಂದಾಯಿತು. ಮತ್ತು ಇವಾಗ ಟೊಮೆಟೊ ಬಾತು, ಮೊಟ್ಟೆ ಹಾಕಿ ಟೊಮೆಟೊ ಬಾತ್ ರೆಡಿ ಆಯಿತು. ನೀವು ಒಂದ್ಸಲ ಮಾಡಿ ಕಮೆಂಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇದು ಮೊಟ್ಟೆ ಹಾಕ್ಕೊಂಡಿಲ್ಲ ಅಂದ್ರೂ ಚಿಕನ್ ಹಾಕ್ಕೊಂಡು ಮಾಡ್ಕೊಬೋದು, ಟೇಸ್ಟಾಗಿರತ್ತೆ. ಹೋಟ್ಲಲ್ಲಿ ಇದ್ದಂಗಿರತ್ತೆ. ಒಂದ್ಸಲ ಮಾಡಿ ನಂಗೆ ಕಮೆಂಟಲ್ಲಿ ತಿಳಿಸಿ. ನನ್ನ ಸಬ್ಸ್ಕ್ರೈಬರು ರಸಮ್ ರೆಸಿಪಿ ಕೇಳ್ತವ್ರೆ. ಆದಷ್ಟು ಬೇಗ ನಾನು ಮಾಡಿ ಅಪ್ಲೋಡ್ ಮಾಡ್ತೀನಿ. ಬೆಳಗ್ಗೆ ಇವತ್ತು ನೆಲ್ಲಿಕಾಯಿ ಜ್ಯೂಸ್ ಮಾಡ್ತಾಯಿದ್ದೀನಿ, ಹೆಲ್ತಿ ಜ್ಯೂಸು. ನೆಲ್ಲಿಕಾಯಿ, ಪುದೀನ, ಸ್ವಲ್ಪ ಉಪ್ಪು, ಶುಂಠಿ ಇಷ್ಟು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಸೋದಿಸ್ಕೊಂಡು ಫಸ್ಟೇ ಬೆಳಗ್ಗೆನೇ ನೆಲ್ಲಿಕಾಯಿ ಜ್ಯೂಸ್ ಕುಡಿದು ಆಮೇಲೆ ಪೂಜೆ ಆದಮೇಲೆ ಟಿಫನ್ ಮಾಡ್ತೀವಿ. ಇವಾಗ ಮೊಟ್ಟೆ ಟೊಮೆಟೊ ಬಾತು ರೆಡಿ ಆಯಿತು. ಇವಾಗ ಟಿಫನ್ ಮಾಡಬೇಕು. ಬಿಸಿ ಬಿಸಿ ತಿಂದ್ರೇ ತುಂಬ ಚೆನ್ನಾಗಿರುತ್ತೆ. ನನ್ನ ಮಗಳಿಗಂತೂ ತುಂಬ ಇಷ್ಟ. ನಾನು ಯಾವಾಗನ ಟೊಮೆಟೊ ಬಾತ್ ಮಾಡಿದ್ದೀನಿ ಅಂದ್ರೇ ಫೀಲಿಂಗ್ ಮಾಡ್ಕೊತಾ ಇರ್ತಾಳೆ. ಅಷ್ಟೊಂದು ಇಷ್ಟ. ಡೈಲಿ ಮಾಡಿಕ್ಕಿದ್ರೂ ತಿಂತಾಳೆ. ಟೊಮೆಟೊ ಬಾತು ಮೊಟ್ಟೆ ಹಾಕಿರೋದು ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತಾಳೆ. ಮೊಟ್ಟೆ ಹಾಕಿ ಟೊಮೆಟೊ ಬಾತ್ ಮಾಡಿದ್ದೀನಿ. ನೀವು ಒಂದ್ಸಲ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ. ಏನಾಯ್ತಾ ಅಣ್ಣ? ತಟ್ಟೆಲಿ ಇಕ್ಕಿದೀನಿ ನೋಡು. ನನ್ನ ಮಗ ಇವಾಗ ಸಾಯಂಕಾಲ ಅಲ್ವಾ, ಸಂಜೆ ಏನಾದ್ರು ಸ್ನ್ಯಾಕ್ಸ್ ತಿನ್ನಬೇಕು. ಕೇಕು ನಮ್ಮ ಯಜಮಾನ್ರಿಗೆ ಕೇಕ್ ಕಟಿಂಗ್ ಮಾಡಿರೋದು ಇವಾಗ ಫ್ರಿಜ್ಜಲ್ಲಿ ಇಟ್ಟಿದ್ವಿ. ಬಂದು ತಿನ್ಬಿಟ್ಟು ಹೋಗೋನೆ. ಈ ಚಾಕ್ಲೇಟ್ ಕೇಕ್ ನೋಡಿ ಇನ್ನೂ ಹಂಗೆ ಇಟ್ಟಿದ್ದೀವಿ. ಯಾಕಂದರೆ ನನ್ನ ಮಗಳಿದ್ರೆ ಚಾಕ್ಲೇಟ್ ಕೇಕ್ ತಿಂತಾಳೆ ಜಾಸ್ತಿ. ನಾವು ಸ್ವಲ್ಪ ಕಮ್ಮಿ ತಿನ್ನೋದು. ಕೇಕ್ ಇದು ಬಂದು ಚಾಕ್ಲೇಟ್ ಕೇಕು ನೋಡಿ. ಇವಾಗ ನನ್ನ ಮಗ ಕಟ್ ಮಾಡಿ ಬಿಸಿ ಮಾಡಿ ತಿಂದಿರೋದು. ಇದೇನೋ ಚಾಕ್ಲೇಟ್ ಕೇಕ್ ಅಂದ್ರೇ ಇಷ್ಟ ಆಗಲ್ಲ. ಸ್ವಲ್ಪ ಬಿಸಿ ಮಾಡಿದ್ರೆ ತಿನ್ಬೋದು, ಇಲ್ಲಾಂದರೆ ತಿನ್ನೋಕ್ಕಾಗಲ್ಲ. ನನ್ನ ಮಗಳಿಗೆ ತುಂಬ ಇಷ್ಟ. ಟೊಮೆಟೊ ಬಾತ್ ಅಂದರೆ ಇಷ್ಟ, ಚಾಕ್ಲೇಟ್ ಕೇಕು ಈ ಥರ ಅಂದರೆ ತುಂಬ ಇಷ್ಟ. ನಮಗೇನಂದರೆ
ಈ ಥರ ವೆನಿಲಾದು ಮತ್ತು ಪೈನಾಪಲ್ ಕೇಕು ಈ ಥರ ಇಷ್ಟಪಡ್ತೀವಿ. ನನ್ನ ಮಗಳಿಗೆ ಈ ಥರ ಫ್ರಿಜ್ಜಲ್ಲಿ ಇಟ್ಟಿದ್ವಿ. ತುಂಬ ಮಗಳೇ 4 ದಿವಸ ಆಯಿತು. ಇವತ್ತು ನನ್ನ ಮಗ ಸಂಜೆ ಬಂದಿದ್ದ, ಅಂದರೆ ಸ್ನ್ಯಾಕ್ಸ್ ಏನಾದ್ರು ತಿನ್ನೋಣ ಅಂದ್ಬಿಟ್ಟು ಬಂದಿದ್ದ. ಕೇಕ್ ನೋಡಿ ನನಗೊಂದು ಸ್ವಲ್ಪ ಬಿಸಿ ಮಾಡಿಕೊಟ್ಟ. ಅವನು ಬಿಸಿ ಮಾಡಿಕೊಂಡು ತಿಂದಿರೋದು. ಅವತ್ತಂತೂ ಸ್ವಲ್ಪನೇ, ಅಂದರೆ ಊಟಕ್ಕೆ ಹೋಗಿದ್ವಿ ಅಲ್ವಾ, ರೆಸ್ಟೋರೆಂಟ್ಗೆ ಹೋಗಿದ್ವಿ, ಅದೇ ಊಟ ಜಾಸ್ತಿ ಆಗಿತ್ತು. ಲಾಸ್ಟಲ್ಲಿ ಕೇಕ್ ಕಟ್ ಮಾಡಿರೋದು. ಆವಾಗ ನಮಗೆ ತಿನ್ನೋಕ್ಕಾಗಿರಲಿಲ್ಲ, ಸ್ವಲ್ಪ ಸ್ವಲ್ಪ ತಿಂದಿದ್ವಿ. ಇವಾಗ ಇಷ್ಟು ನೋಡಿ, ಇಷ್ಟು ಖಾಲಿ ಮಾಡಿದ್ದೀವಿ. ಅವಳೇನ ಬಂದರೆ ತಿಂತಾಳೆ ಅಂದ್ಬಿಟ್ಟು ತುಂಬ ದಿವಸ ಆದ್ರೂ ಇಡೋಕ್ಕಾಗಲ್ಲ ಅಂದ್ಬಿಟ್ಟು ಇವತ್ತು ಎತ್ಕೊಂಡು ತಿಂದಿರೋದು. ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಬಿಡೋಣ, ತಿರ್ಗಾ ಇದಾಗೋಗುತ್ತಲ್ವ, ಅದಕ್ಕೋಸ್ಕರ ಫ್ರಿಜ್ಜಲ್ಲಿ ಎತ್ತಿಕ್ಬೇಕು. ನಮ್ಮ ಯಜಮಾನ್ರು ಬಂದರೆ ನಮ್ಮ ಯಜಮಾನ್ರಿಗೆ ಬಿಸಿ ಮಾಡಿ ಕೊಡಬೇಕು ಚಾಕ್ಲೇಟ್ ಕೇಕು. ಮತ್ತು ವಿಡಿಯೋಗೆ ಪಾಸ್ತಾ ಮಾಡಿದ್ದೆ. ಇವತ್ತು ಬಂದು ನಾನು ಪಾಸ್ತಾ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು. ಇದರಲ್ಲಿ ಪಾಸ್ತಾಯಲ್ಲಿ ನಾನು ಪಾಯಸ ಮಾಡಿರೋದು. ಹಾಲು ಮತ್ತು ಸಕ್ಕರೆ ಹಾಕಿ ಮಾಡಿದ್ದೆ. ನಾನೇನು ಏಲಕ್ಕಿ ಪುಡಿ ಏನು ಹಾಕಿರಲಿಲ್ಲ, ಯಾಕಂದರೆ ಹಿಂಗಿರತ್ತೋ ಗೊತ್ತಿರಲಿಲ್ಲ. ನಾನೇ ಟ್ರಯಲ್ ಮಾಡಿರೋದು. ಪಾಸ್ತಾಯಲ್ಲಿ ಪಾಯಸ ಮಾಡಿದ್ದೆ. ಪಾಯಸ ಇದು ತುಂಬ ಚೆನ್ನಾಗಿತ್ತು. ಬರೀ ಪಾಸ್ತಾಯಲ್ಲಿ ನಾರ್ಮಲ್ಲು ಪಾಸ್ತಾ ಮಾಡಿ ತಿಂತೀವಿ, ಅಂದರೆ ಖಾರದ್ದು ಅದು ಮಾಡ್ತೀವಿ. ನಾನು ಬಂದು ಹಾಲು ಹಾಕಿ ಸಕ್ಕರೆ ಹಾಕಿ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು, ಒಂಥರ ಟೇಸ್ಟ್ ಆಗೈತೆ ಮತ್ತು ರುಚಿನೂ ಐತೆ. ಮತ್ತು ಅದಕ್ಕೋಸ್ಕರ ನಾನೇ ಒಂದೊಂದೇ ಹೋಗಿ ಬಂದು ಇದು ಟೇಸ್ಟ್ ಬಂದೈತೆ. ಹೋಗಿ ಬಂದು ಒಂದೊಂದೇ ತಿಂತಾ ಇದ್ದೀನಿ. ಅಂದರೆ ಸಕ್ಕರೆ ಕಮ್ಮಿ ಹಾಕ್ಕೊಂಡು ತಿನ್ಬೋದು. ಇವಾಗ ಮರಗೆಣಸು ಬಾಯ್ಲ್ ಮಾಡೋಣ ಅಂದ್ಬಿಟ್ಟು ಗೆಣಸು ತಂದಿದ್ರು ರಾತ್ರಿಗೆ ತಿನ್ನೋಕ್ಕೆ. ಅಂದರೆ 8 ಗಂಟೆಗೆ ಬರ್ತಾರಲ್ವ, ತಿಂತಾರೆ. ಇದು ತುಂಬ ಒಳ್ಳೆಯದು ಅಂತಾರೆ. ಗೆಣಸು ಬಂದು ತುಂಬ ಕಾಲು ನೋವು ಕೈ ನೋವು ಇರತ್ತಲ್ವ ಅಂಥವ್ರು ಇದು ನೀರಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಆ ನೀರು ಕುಡೀರಿ, ಕಾಲು ನೋವೆಲ್ಲ ಕಮ್ಮಿ ಆಗುತ್ತೆ. ತುಂಬ ಜನ ತಿಂತಾರೆ. ಇದು ನಮ್ಮನೇಲೂ ಮಾಡ್ತೀವಿ. ಯಾವಾಗನೂ ಒಂದ್ಸಲ ತಂದು ಸಾಯಂಕಾಲದ ಹೊತ್ತು ನೀರು ಹಾಕಿ ಉಪ್ಪು ಹಾಕಿ ಕುಕ್ಕರಲ್ಲಿ ಕೂಗಿಸ್ತೀವಿ. ಒಂದು 2 ರಿಂದ 3 ಪ್ರೆಷರ್ ಬಂದರೆ ಸಾಕು. ಒಬ್ಬೊಬ್ರು ಸಕ್ಕರೆ ಹಾಕ್ಕೊಂಡು ತಿಂತಾರೆ. ನಾವು ಉಪ್ಪು ಹಾಕ್ಬಿಟ್ಟು ಬಾಯ್ಲ್ ಮಾಡಿಕೊಂಡು ತಿಂತೀವಿ, ಚೆನ್ನಾಗಿರತ್ತೆ. ಇಷ್ಟು ಐತೆ. ಇದರಲ್ಲಿ ಬರೀ ಮಣ್ಣೆ ಇರತ್ತೆ, ಅಂದರೆ ಮಣ್ಣು ತುಂಬ ಇರುತ್ತೆ. ಇದರಲ್ಲಿ ಸಿಪ್ಪೆ ಇರುತ್ತೆ ಮೇಲೆ, ಅದೆಲ್ಲ ತೆಗೆದ್ಬಿಟ್ಟು ಇವಾಗ ಚೆನ್ನಾಗಿ ತೊಳಿಬೇಕು. ಒಂದು 3 ರಿಂದ 4 ಸಲ ತೊಳೆದು ಕುಕ್ಕರಲ್ಲಿ ಹಾಕ್ಕೊಳ್ಳೋಣ. ಒಂದು 4 ರಿಂದ 5 ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಅದು ಸಿಪ್ಪೆ ತೆಗೆದ ತಕ್ಷಣ ನೀರಲ್ಲಿ ನೆನೆಸಿಟ್ಬಿಡ್ಬೇಕು. ನಾನು ನೆನೆಸಿಕ್ಕಿರಲಿಲ್ಲ, ಅದು ಕನ್ನಡ. ಒಂದು 4 ರಿಂದ 5 ಸಲ ಕ್ಲೀನಾಗಿ ವಾಶ್ ಮಾಡಿ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಹಾಕ್ಬಿಟ್ಟು ಪ್ರೆಷರ್ ಬಂದರೆ ಸಾಕು, ಒಂದು 2 ರಿಂದ 3 ಪ್ರೆಷರ್ ಬಂದರೆ ಸಾಕು. ಅದು ಬಾಯ್ಲ್ ಆಗಿರುತ್ತೆ. ಆಮೇಲೆ ತಿನ್ಬೋದು. ನಾರ್ಮಲ್ಲು ಇವಾಗ ಊಟದ ಬದಲು ಬರೀ ಗೆಣಸು ತಿನ್ಬೋದು, ಯಾಕಂದರೆ ವೇಟ್ ಮಾಡೋರಿಗೆ ಇದೇ ಸಾಕು. ನಾರ್ಮಲ್ ಇರೋರು ಸ್ನ್ಯಾಕ್ಸ್ ಥರನೂ ತಿನ್ಬೋದು. ನಾನು ಕುಕ್ಕರ್ಗೆ ಇಟ್ಟು ಕ್ಲೋಸ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಾಡಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಾಳೆ ವಿಡಿಯೋ ಯಾರು ಮಿಸ್ ಮಾಡಿದಿರ ವಾಚ್ ಮಾಡಿ.